ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯುನ್ನತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಒನ್ ಆಫ್ ದ ರಿಕ್ವೆಸ್ಟೆಡ್ ವಿಡಿಯೋ ಅಗೇನ್. ತುಂಬ ಜನ ಮಕ್ಕಳ ಬಗ್ಗೆನೇ ಸಾಕಷ್ಟು ಕ್ವೆಶನ್ಸ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀರಾ. ಸ್ಪೆಷಲಾಗಿ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಬಂದು ಪೆಂಗ್ ಮಾಡಿ ಕೆಲವೊಂದಷ್ಟು ಕ್ವೆಶನ್ಸ್ಗಳಿಗೆ ನಿಮ್ಮ ಸಜೆಷನ್ಸ್ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾ ಇದ್ದೀರಾ. ಸೊ ಇವತ್ತು ಕೂಡ ಅದೇ ರೀತಿ ಒನ್ ಆಫ್ ಮೈ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಡೆವಲಪ್ಮೆಂಟ್ ಏನಿದೆ 1 ವರ್ಷದ್ದು ತುಂಬ ಕನ್ಫ್ಯೂಸಿಂಗ್ ಆಗಿ ಇರುತ್ತೆ. ಬಿಕಾಸ್ ಕೆಲವು ಮಕ್ಕಳು ತುಂಬ ಬೇಗ ಡೆವಲಪ್ ಆಗುವಂಥದ್ದು, ಕೆಲವು ಮಕ್ಕಳು ತುಂಬ ಡಿಲೇ ಮಾಡುವಂಥದ್ದು, ಈ ಥರದ್ದೆಲ್ಲ ಸಹಜ ಅಂತಲೇ ಹೇಳ್ಬೋದು. ಬಟ್ ಆ ಸಹಜತೆನ ತಡ್ಕೊಳ್ಳೋದಕ್ಕೆ ನಮ್ಮ ತಾಯಂದ್ರಿಗೆ ಅಂದರೆ ನಮ್ಗಳಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ತುಂಬ ಕಂಪೇರ್ ಮಾಡ್ಕೊಂಡು ಬಿಡ್ತೀವಿ. ಸೇಮ್ ಏಜ್ ಮಕ್ಳುಗಳಿದ್ದಾರೆ ಅಂದರೆ ಅವ್ರು ಇದು ಮಾಡ್ತಾ ಇದ್ದಾರೆ, ನಮ್ಮ ಪಾಪು ಯಾಕೆ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದಾಗಲಿ, ಅಥವಾ ಇದು ಯಾಕೆ ಮಾಡ್ತಾ ಇಲ್ಲ, ಅದು ಯಾಕೆ ಮಾಡ್ತಾ ಇಲ್ಲ ಅನ್ನೋಂಥದ್ದಾಗಲಿ, ಕ್ರಾಲಿಂಗ್ ಮಾಡ್ತಾ ಇದ್ದಾರಾ, ಕುತ್ಕೊಳ್ತಾ ಇದ್ದಾರಾ ಅನ್ನೋವಂಥದ್ದಾಗಲಿ. ಸೊ ಈ ಥರದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಏನು ಕಲ್ಲ ಇಟ್ಸ್ ಓಕೆ. ಅವನು ವಿಡಿಯೋ ಮಾಡ್ತಾ ಇದ್ದಾನೆ ಭೈರವು. ಕಮ್ ಹಿಯರ್. ಸಿ, ದಿಸ್ ಈಸ್ ಮೈ ಕ್ಯಾಮ್ರಾಮನ್. ಅವ್ನು ಹೇಳ್ತಾನೆ, ಅಮ್ಮ ಆ ಕಡೆ ಹೋಗು, ಅಮ್ಮ ಈ ಕಡೆ ಹೋಗು ಅಂತ. ಸೊ ದಿಸ್ ಇಸ್ ದ ಸಪೋರ್ಟ್ ಸಿಸ್ಟಮ್ ಅಲ್ಲ ಚಿನ್ನ? ಓಕೆ, ಆಟಾಡ್ಕೊ ಹೋಗ್ಕಂದ. ಸ್ಟ್ಯಾಂಡ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ. ಸೊ ಈ ರೀತಿ ಕಂಪ್ಯಾರಿಸನ್ಸ್ ಮಾಡೋದು ತಪ್ಪು ಅಂತ ಹೇಳಲ್ಲ. ಬಟ್ ಆದರೆ ತುಂಬ ಅದ್ರ ಬಗ್ಗೆ ವರಿ ಮಾಡಿಕೊಂಡು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸೀರಿಯಸ್ ಪಾಯಿಂಟ್ ಆಫ್ ಕನ್ಸರ್ನ್ ಇದೆ ಅಂದರೆ ಮಾತ್ರ ಅದನ್ನು ಸೀರಿಯಸ್ ಪಾಯಿಂಟ್ ಆಗಿ ತೊಗೊಂಡು ಪೀಡಿಯಾಟ್ರಿಷನ್ನ ಚೆಕ್ ಮಾಡಿಸೋವಂಥದ್ದು, ಡಾಕ್ಟ್ರ್ ಹತ್ರ ಡಯಾಗ್ನೈಸ್ ಮಾಡಿಸೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಳಬೇಕು ಅಂತಂದರೆ ತುಂಬ ಜನ ಕೇಳೋವಂಥ ಪ್ರಶ್ನೆ ಈಸ್ ಸಾಲಿಡ್ಸ್ ಬಗ್ಗೆ. ಮಕ್ಕಳಿಗೆ ಸಾಲಿಡ್ಸ್ ಏನು ಕೊಡ್ತಾ ಇದ್ದೀರಾ, ನಿಮ್ಮ ಫುಡ್ ರೊಟೀನ್ ಏನಿದೆ, ಮತ್ತು ನೀವು ವರ್ಕಿಂಗ್ ಆಗಿರೋದ್ರಿಂದ ಪಾಪುಗೆ ಹೇಗೆ ಫೀಡ್ ಮಾಡ್ತಾ ಇದ್ದೀರಾ ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳಿದೆ. ಆ್ಯಂಡ್ ಹೇಳಬೇಕು ಅಂತಂದರೆ, ನಾನು ಪಾಪುಗೆ ಅಂತ ಏನೇನು ಸರಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್ ನನಗೆ ಕಮೆಂಟ್ ಮಾಡಿ ಹೇಳಿ. ಐ ವಿಲ್ ಮೇಕ್ ಅನದರ್ ವಿಡಿಯೋ ವಿತ್ ಕ್ಲಾರಿಟಿ, ನಿಮ್ಗೆ ಯಾವ ಕ್ಲಾರಿಟಿ ಬೇಕು ಅನ್ನೋದ್ರ ಮೇಲೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಪಾಪುವಿಗೆ ಫೀಡಿಂಗ್ ರೊಟೀನ್ ಅನ್ನುವಂಥದ್ದು ಏನಿದೆ, ನಾನು ಮನೆಯಲ್ಲಿ ಯಾವಾಗ ಇರ್ತೀನಿ ಪಾಪು ಜೊತೆ ಆವಾಗಷ್ಟೇ ಫೀಡ್ ಮಾಡ್ತೀನಿ. ಇಲ್ಲ ಅಂತಂದಾಗ ಪಾಪು ಯಾವುದೇ ರೀತಿ ಫಾರ್ಮುಲಾ ಮಿಲ್ಕ್ ತೊಗೊಳ್ಳಲ್ಲ. ಸಿನ್ಸ್ ಅವ್ನಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ನು ಸಾಲಿಡ್ಸ್ನೇ ಜಾಸ್ತಿ ತೊಗೊಳ್ತಾನೆ. ಓಕೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ತುಂಬ ಐ ಥಿಂಕ್ ಒಂದು 3-4 ಜನ ಕೇಳಿರುವಂಥ ಪ್ರಶ್ನೆ, ನಿಮ್ಮ ಪಾಪುಗೆ ಫಸ್ಟ್ ಹಲ್ಲು ಯಾವಾಗ ಕಾಣಿಸ್ಕೊಂತು ಅಂತ ಹೇಳಿ. ಆ್ಯಕ್ಚುಲಿ ನನಗೂ ತುಂಬ ಭಯ ಆಗಿತ್ತು, ಯಾಕಿನ್ನು 9 ತಿಂಗಳು 10 ತಿಂಗಳಾದ್ರೂ ಪಾಪುವಿಗೆ ಹಲ್ಲು ಬಂದಿಲ್ವಲ್ಲ ಅಂತ ಹೇಳಿಬಿಟ್ಟು. ಸೊ ಸೇಮ್ ಕ್ವೆಶನ್ ನನಗೂ ಇದ್ದಿದ್ದರಿಂದ ನಾನು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಯೂಶ್ವಲಿ 6 ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಆ ಭಯ ಇನ್ನೂ ಜಾಸ್ತಿ ಹೆಚ್ಚಾಯಿತು ನನಗೆ, ಯಾಕಪ್ಪ ಅಂತ ಹೇಳಿ. ಬಿಕಾಸ್ ಭೈರವ್ಗೆ ಅವನದು ಟೀತಿಂಗ್ ತುಂಬ ಬೇಗನೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ಹತ್ತತ್ರ 7 ತಿಂಗಳು 7.5 ತಿಂಗಳಲ್ಲೇ ಅವನಿಗೆ ಫಸ್ಟ್ ಹಲ್ಲು ಕಾಣಿಸ್ಕೊಳ್ಳೋಕ್ಕೆ ಶುರುವಾಯಿತು. ಬಟ್ ಅಚ್ಚುಗೆ ಹತ್ತತ್ರ 9.5 ತಿಂಗಳು 10 ತಿಂಗಳ ತನಕನೂ ಹಲ್ಲು ಕಾಣಿಸ್ಕೊಂಡೇ ಇರಲಿಲ್ಲ. ಬಟ್ ಅಂದರೆ ಅದು ಗೊತ್ತಾಗ್ತಾ ಇತ್ತು ನನಗೆ. ಹೆಂಗೆ ಅಂತ ಹೇಳಿದ್ರೆ, ಈಗ ತಿನ್ನಿಸ್ಬೇಕಾದಾಗ ಸ್ಪೂನ್ ಏನಾದರೂ ಕೊಟ್ಟಾಗ ಟನ್ 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 ಅಂತ ಸೌಂಡ್ ಬರೋದು. ಸೊ ಫಸ್ಟ್ ಟೈಮ್ ಅದು ಸೌಂಡ್ ಕೇಳಿದಾಗಲೇ ಒಂಥರ ಏನು ಟನ್ ಟನ್ ಅಂತ ಇದೆಯಲ್ಲ, ಅಥವಾ ನಾನೇನು ಅಂದ್ಕೊಂಡೇನೋ ಮೆಟಲ್ನ ಏನಾದರೂ ಹಾಕ್ಕೊಂಡಿದ್ದಾನ, ಬಾಯಿಗೆ ಗೆಜ್ಜೆ ಏನಾದರೂ ಹಾಕ್ಕೊಂಡಿದ್ದಾನ ಅಂತ. ಆಮೇಲೆ ನೋಡಿದಾಗ ಅದು ಹಲ್ಲಿಂದ ಅದು ಸೌಂಡ್ ಮಾಡ್ತಾ ಇದ್ದಾನೆ ಸ್ಪೂನ್ನ ಇಟ್ಕೊಂಡು ಟನ್ 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 ಅಂತ. ಸೊ ಆವಾಗ ನನಗೆ ಗೊತ್ತಾಗಿದ್ದು ಅದು ಹಲ್ಲು ಬರ್ತಾ ಇದೆ ಅಂತ. ಆ್ಯಂಡ್ ತುಂಬ ಜನ ಕೇಳಿದಂಥದ್ದು, ಹಲ್ಲು ಬರಬೇಕಾದಾಗ ಮಕ್ಕಳಿಗೆ ಜ್ವರ ಏನಾದರೂ ಬರುತ್ತಾ, ಕೆಲವರು ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳು, ಆ್ಯಪಿಟೈಟ್ ಲೂಸ್ ಮಾಡ್ತಾರೆ ಅಂದರೆ ತಿನ್ನೋದಿಲ್ಲ, ಹಲ್ಲು ನೋವು ಇರುತ್ತೆ, ಹಲ್ಲು ಬರಬೇಕಾದಾಗ ಗಮ್ಸ್ ಏನಿದೆ ಅದು ತುಂಬ ಹರ್ಟ್ ಮಾಡುತ್ತೆ ಮಕ್ಕಳಿಗೆ, ಹಾಗಾಗಿ ಹಾಲು ಕುಡಿಯೋದಿಲ್ಲ ಅಂತೆಲ್ಲ ಕೇಳಿದ್ರಿ. ಬಟ್ ಕೆಲವು ಮಕ್ಳಿಗೆ ಆ ಥರ ಆಗ್ಬೋದೇನೋ ಎಫೆಕ್ಟ್ಸು, ಹಲ್ಲು ಬರಬೇಕಾದಾಗ ಜ್ವರ ಬರುವಂಥದ್ದು, ಅಥವಾ ನೋವಿಗೆ ತುಂಬ ಹಾಲು ಕುಡಿದಲ್ಲೇ ಇರುವಂಥದ್ದು, ಹಾಲು ಕಚ್ಚದಲ್ಲೇ ಅಂದರೆ ಕಚ್ಚಿ ಕುಡಿದ
ಇರ್ದಲೇ ಇರುವಂಥದ್ದು ಈ ಥರದ್ದೆಲ್ಲ ಆಗುತ್ತಾ ಅಂತ ಹೇಳಿ ಕೇಳಿದ್ರಿ. ಮೋಸ್ಟ್ಲಿ ಆಗುತ್ತೇನೋ. ನನಗೆ 2 ಮಕ್ಕಳು ಟೈಮಲ್ಲೂ ಟೀಚಿಂಗ್ ಟೈಮಲ್ಲಿ ಯಾವುದೇ ರೀತಿ ಅವ್ರಿಗೆ ಇಲ್ನೆಸ್ ಆಗೋದಾಗಲಿ ಅಥವಾ ಜ್ವರ ಬರೋದಾಗಲಿ, ಲೂಸ್ ಮೋಷನ್, ಆ್ಯಪಿಟೈಟ್ ಲೂಸ್ ಮಾಡುವಂಥದ್ದು ಆ ಥರದ್ದು ಏನೂ ಆಗಿರಲಿಲ್ಲ, ಥ್ಯಾಂಕ್ ಗಾಡ್ ಅದಕ್ಕೆ. ಬಟ್ ಆದರೆ ಹೇಳಬೇಕು ಅಂತಂದರೆ ಬೇರೆ ಎಲ್ಲ ಡೆವಲಪ್ಮೆಂಟು ಭೈರವಿಗೆ ನೋಡಿಕೊಂಡ್ರೆ ಚಿಕ್ಕ ಪಾಪು ಏನಿದೆ ವಿಷ್ಣು ವೈಭವ್ ಒಂದು ಸ್ವಲ್ಪ ಬೇಗನೆ ಮಾಡಿದೆ ಬೇರೆ ಎಲ್ಲ ಮೈಲ್ ಸ್ಟೋನ್ಸ್ ಅಚೀವ್ ಮಾಡೋವಂಥದ್ದು. ಬಟ್ ಆದರೆ ಹಲ್ಲಿ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು. ನಾನು ಅದೇ ಅಮ್ಮನ್ನ ಕೇಳ್ತದೆ, ಹಲ್ಲಿ ಯಾಕಮ್ಮ ಇವನಿಗೆ ಲೇಟ್ ಆಗ್ತಾ ಇದೆಯಲ್ಲ ಅಂತ ಕೇಳಿದಾಗ ಅಮ್ಮ ಏನೋ ಹೇಳ್ತಾರೆ, ಅದೇ ಗಟ್ಟಿ ನತ್ತಿ ಇತ್ತು ಅಂತಂದರೆ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಲ್ಲು ಅಂತ. ಬಿಕಾಸ್ ನಾವು ಏನೇ ಸೈಂಟಿಫಿಕಲಿ ನಾವೇನೇ ನೋಡೋಕ್ಕೆ ಹೋದ್ರೂ ಹಿಂದಿನ ಕಾಲದವರು ಒಂದಷ್ಟು ರೀಸನ್ಸ್ ಹೇಳ್ಕೊಂಡು ಬಂದಿರ್ತಾರೆ. ಲೈಕ್ ಮೈ ಮಾಮ್ ಸೆಡ್, ಗಟ್ಟಿ ನತ್ತಿ ಇರೋವಂಥವ್ರಿಗೆ ಸ್ವಲ್ಪ ಹಲ್ಲು ಲೇಟ್ ಆಗುತ್ತೆ ಅಂತ. ಸೊ ಡೆವಲಪ್ಮೆಂಟ್ ಸ್ಟೇಜಸಲ್ಲಿ ಪ್ರತಿಯೊಂದು ಮಕ್ಕಳು ಡೆವಲಪ್ಮೆಂಟ್ ಬೇರೆ ಬೇರೆಯೇ ಇರುತ್ತೆ. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಬಟ್ ನಾನು ಒಂದು ಸತಿ ಪಾಪುದು ವ್ಯಾಕ್ಸಿನೇಷನ್ ಏನೋ ಹಾಕ್ಸಕ್ಕೆ ಹೋದಾಗ ಕೇಳಿದಂಥದ್ದು ಡಾಕ್ಟ್ರನ್ನ, ಹಲ್ಲಿನೂ ಬಂದಿಲ್ಲ ಡಾಕ್ಟ್ರೇ ಏನು ಮಾಡೋದು ಅಂತ. ಸೊ 18 ತಿಂಗಳು ಅಂದರೆ ಹತ್ತತ್ರ 1.5 ವರ್ಷದ ತನಕನೂ ಟೈಮ್ ಇದೆ ಮಕ್ಕಳಿಗೆ ಹಲ್ಲು ಬರಲಿಕ್ಕೆ. 1.5 ವರ್ಷ ಆದಮೇಲೂ ಮಕ್ಕಳಿಗೆ ಒಂದು ಹಲ್ಲು ಬಂದಿಲ್ಲ ಅಂದರೆ ಮಾತ್ರ ಯು ಹ್ಯಾವ್ ಟು ಟೇಕ್ ಸ್ವಲ್ಪ ಭಯ ಪಡುವಂಥದ್ದು, ಚೆಕ್ ಮಾಡಿಸ್ಬೇಕಾಗತ್ತೆ, ಅದಕ್ಕೆ ಆದಂಥ ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಡಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಇನ್ನೇನು ಏನೋ 1.5 ತಿಂಗಳು ಅಥವಾ 1.5 ವರ್ಷದ ತನಕ, ಐ ಮೀನ್ ಲೈಕ್ 18 ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ ಮಗುವಿಗೆ ಮೊದಲನೇ ಹಲ್ಲು ಬರೋದಕ್ಕೆ. ಸೊ ಅದಕ್ಕೂ ಮುಂಚೆಯಿಂದನೂ ಶುರು ಆಗುತ್ತೆ. ಕೆಲವು ಮಕ್ಕಳಿಗೆ 6 ತಿಂಗಳಿಗೆ ಬರುತ್ತೆ, 7 ತಿಂಗಳಿಗೆ, 8 ತಿಂಗಳಿಗೆ, 10 ತಿಂಗಳಿಗೆ. ಸೊ ಈ ಥರ ಬರ್ತಾ ಹೋಗುತ್ತೆ. ನಮ್ಮ ಪಾಪುಗೆ ಹತ್ತತ್ರ 9 ಮುಗಿತಾ ಇತ್ತು, 10ಕ್ಕೆ ಬಿದ್ದಾಗಲೇ ನಮ್ಮ ಪಾಪುವಿಗೂ ಕೂಡ ಫಸ್ಟ್ ಹಲ್ಲು ಬಂದಿದ್ದಂಥದ್ದು. ಆ್ಯಂಡ್ ಇನ್ನೊಬ್ರು ವ್ಯೂವರ್ ಕೇಳಿದ್ರಿ, ಹಲ್ಲು ಬರ್ತಾ ಇದೆ ಪಾಪುವಿಗೆ ಅಂದರೆ ಭಯ ಆಗುತ್ತೆ, ಕಚ್ಚುತ್ತಾ ಮಗು ಅಂತ ಹೇಳಿ. ಡೆಫಿನೆಟ್ಲಿ ಇಲ್ಲ, ಮಕ್ಕಳು ಕಚ್ಚೋದಿಲ್ಲ. ಬಟ್ ಕೆಲವೊಂದು ಸಿನಾರಿಯೋ ಕಚ್ತಾರೆ. ಯಾವಾಗ ಅಂದರೆ ಅವರಿಗೆ ಕೋಪ ಬಂದಾಗ ಅಥವಾ ಏನೋ ಅವರಿಗೆ ನೀವು ಅವರಿಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅಂತ ಫೀಲ್ ಆದಾಗ ಅಥವಾ ಅವ್ರಿಗೇನೋ ಭಯ ಆದಾಗ ಮಕ್ಕಳು ಕೆಲವೊಂದು ಸತಿ ಕಚ್ತಾರೆ. ಬಟ್ ಅದನ್ನು ಸೂದಿಂಗ್ ಮಾಡೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟು ತೊಡೆ ಮೇಲೆ ಹಾಕ್ಕೊಂಡಾಗ ಮಕ್ಕಳಿಗೆ ಒಂದು ಸಾಫ್ಟಾಗಿ ಸ್ವಿಂಗ್ ಕೊಡೋದ್ರಿಂದ ಮಕ್ಕಳು ಕೂಲ್ ಆ್ಯಂಡ್ ಕಾಮ್ ಡೌನ್ ಆಗ್ತಾರೆ. ಒಂಥರ ಸಿಟ್ಟಲ್ಲಿ ಅವರು ಜೋರಾಗಿ ಅಳ್ತಿರ್ಬೇಕಾದಾಗ ನಾವು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ತುಂಬ ಜನ ತಾಯಂದಿರು ಯೂಸ್ ಮಾಡುವಂಥದ್ದು ಎದೆ ಹಾಲು ಕುಡಿಸಿ ಸಮಾಧಾನ ಆಗ್ತಾರೆ ಅಂತ ಹೇಳಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ತುಂಬ ಜಾಸ್ತಿ ಅಗ್ರೆಸಿವ್ ಇರಬೇಕಾದಾಗ ಹಾಲು ಕೊಟ್ಟಾಗ ಅವ್ರಿಗೆ ಕುಡಿಯೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ. ಇವಾಗ ನಾವೇ ಆದ್ರೂ ಏನೋ ಒಂದು ಕೋಪದಲ್ಲಿರ್ತೀವಿ, ಊಟ ತೊಗೊಂಬಂದು ಕೊಟ್ಟಾಗ ನಾವು ಏನೋ ಬೇಡ ನನಗೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಮಕ್ಕಳು ಕೂಡ ತಮ್ಮ ಅಗ್ರೆಷನ್, ಕೋಪ, ಎಮೋಷನ್ಸ್ನ ಹೊರಗಡೆ ಹಾಕ್ತಾರೆ. ಆವಾಗ ಅವ್ರು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಕಚ್ಚಿ ನನಗೆ ಬೇಡ ಅಂತ ಹೇಳೋ ರೀತಿ ಕೂಡ ಇರುತ್ತೆ. ಬಟ್ ತುಂಬ ಸಿವಿಯರ್ ಆಗಲ್ಲ. ಒಂದು ಥಿಂಗ್ ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ದ ಲ್ಯಾಚಿಂಗ್ ಸರಿಯಾಗಿ ಮಾಡಬೇಕು. ಬಿಕಾಸ್ ಮಕ್ಕಳಿಗೆ ಹಲ್ಲು ಬಂದಿದೆ ಅಂತ ಹೇಳಿ ಭಯ ಪಟ್ಕೊಂಡು ಕರೆಕ್ಟಾಗಿ ಫೀಡ್ ಮಾಡಲಿಲ್ಲ ಅಂತಂದರೆ ಆವಾಗ ಕೆಲವೊಂದು ಸತಿ ಕಚ್ಚೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಹಲ್ಲು ಬಂದರೂ ಕೂಡ ಮಕ್ಕಳಿಗೆ ಯಾವುದೇ ರೀತಿ ಕಚ್ಚೋದಿಲ್ಲ. ಸೊ ಹೆದರ್ಕೊಳ್ಬೇಡಿ. ಬಿಕಾಸ್ ನಾನು ಇವನಿಗೆ ಬಾಯಿ ತುಂಬ ಹಲ್ಲು ಬಂದಿತ್ತು, 3.5 ವರ್ಷದ ತನಕನೂ ಇವನಿಗೆ ಹಾಲು ಕೊಡಿಸಿದ್ದೀನಿ. ಸೊ ಹಾಗಾಗಿ ಯಾವುದೇ ರೀತಿ ಭಯ ಇಲ್ದಂಗೆ ನೀವು ಆರಾಮಾಗಿ ಫೀಡ್ ಮಾಡಬಹುದು. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್, ಇದೇ ಸಂಡೇ ಅಂದ್ಕೊಳ್ತೀನಿ ಪಲ್ಸ್ ಪೋಲಿಯೋ ಕೂಡ ಇದೆ. ಸೊ ನಿಮ್ಮ ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂತಂದರೆ ಖಂಡಿತ ಕರ್ಕೊಂಡೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕಿಸಿ. ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಸೊ ನಾವು ಕೂಡ ಹೋಗ್ತಾ ಇದ್ದೀವಿ, ನೀವು ಕೂಡ ಮಿಸ್ ಮಾಡ್ದಂಗೆ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಸೆಂಟರ್ ಇದೆ, ಇಲ್ಲ ಹಾಸ್ಪಿಟಲ್ ಇದೆ, ಇಲ್ಲ ಅಂಗನವಾಡಿ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಫಸ್ಟು ಹೋಗಿ ಪಲ್ಸ್ ಪೋಲಿಯೋ ಡ್ರಾಪ್ಸ್ನ ಮಕ್ಕಳಿಗೆ ಹಾಕಿಸ್ಕೊಂಡು ಬನ್ನಿ. ಓಕೆ, ಸೊ ಇದಾಗಿತ್ತು ಒಂದು ಪುಟ್ಟದಾದಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋವಂಥ ವಿಡಿಯೋ. ಐ ಹೋಪ್ ನನ್ನ ಪುಟ್ಟದಾದಂಥ ಎಕ್ಸ್ಪೀರಿಯನ್ಸು ನಿಮ್ಮ ಜೊತೆ ಶೇರ್ ಮಾಡಿರುವಂಥದ್ದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಮತ್ತೆ ಸಿಗ್ತೇವೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.